ನಮಸ್ಕಾರ, ಶುಭೋದಯ. ಶಾಶ್ವತವಾಗಿ ಅಮರವಾಗಿರೋಕ್ಕಾಗುತ್ತಾ ಮನುಷ್ಯರಿಗೆ? ಹುಟ್ಟಿದ ಮನುಷ್ಯ ಸಾಯಬೇಕು, ಆದರೂ ಅಮರವಾಗಿರ್ಬೇಕಂತ ಹೇಳಿ ತಿಳ್ಕೊಂಡು ಜನ ಇನ್ನೂ ಹಂಗೆ ತಿಳ್ಕೊಂಡಿರ್ತಾರೆ. ನಾ ಅಮರವಾಗಿರ್ತೀನಿ, ನಾನು ಒಂದು 100 ಮನೆ ಕಟ್ಟಿಸ್ತೀನಿ, 100 ಕೋಟಿ 100 ಮನೆ ಕಟ್ಟಿಸ್ತೀನಿ, 1000 ಕಾರ್ ತೊಗೊತೀನಿ, ಆಸ್ತಿ ಮಾಡ್ತೀನಿ, ಅಂತಸ್ತು ಮಾಡ್ತೀನಿ, ಎಲ್ಲ ಮಾಡಿ ಲಾಸ್ಟಿಗೆ ಅಮರವಾಗಿರೋಕ್ಕಾಗಂಗಿಲ್ಲ. ಎಷ್ಟು ಜನ ಇದ್ದಾರೆ ಹೇಳ್ರಿ ಅಮರವಾಗಿ? ಈಗ 1000 ವರ್ಷದಿಂದ ಒಬ್ಬ ಇದ್ದಾನೆ ಅಮರವಾಗಿ ಅಂತಂದ್ರೆ ಯಾರಿದಾರ? ಸಿಗುವುದಿಲ್ಲ, ಹಂಗೆ ಸಾಧ್ಯನೇ ಇಲ್ಲ. ಮನುಷ್ಯ ಹುಟ್ಟಿದ ಸಾಯಬೇಕು, ಆದರೂ ಇರೋ ಮಠನೂ ಹೊಡೆದಾಡಿ ನಾನು ಆಸ್ತಿ ಮಾಡಬೇಕು, ನನ್ನ ಮಕ್ಳಿಗೆ ಮಾಡ್ಬೇಕು, ಮೊಮ್ಮಕ್ಳಿಗೆ ಮಾಡ್ಬೇಕು, ಇನ್ನೊಂದು 1000 ತಲೆಮಾನ ಆದರೂ ಆಗ್ಬೇಕು. 1000 ತಲೆಮಾರು ಅಂತ ಇರೋದನ್ನು 4 ತಲೆಮಾರಿಗೆ ಮಾರಿಬಿಡ್ತಾರೆ. ಅದ ಮರಿ ಮಾರ್ತಾರೆ. ಇಲ್ಲಾಂದ್ರೆ ಭಾಳ ಅಂದ್ರೆ 8 ತಲೆಮಾರು ಮಠ ಇರ್ತಾರೆ. ಸೊ ಅದನ್ನು ಅಮರವಾಗಿರ್ಬೇಕಂತ ಹೇಳಿ ತಿಳ್ಕೊಂಡು ಎಷ್ಟು ಇದು ಮಾಡ್ತಾನೆ ಮನುಷ್ಯ. ಅಷ್ಟು ಚಲೋ ಅಲ್ಲ. ಅಮರವಾಗಿರೋಕೆ ಯಾರಿಗೂ ಸಾಧ್ಯನೇ ಇಲ್ಲ. ಇರುವಷ್ಟು ದಿನ 4 ಜನಕ್ಕೆ ಉಪಯೋಗ ಆಗ್ಬೇಕು. 4 ಜನ ಉಪಯೋಗ ಆಗಬೇಕು. 4 ಜನ ಏನಂತಾರಲ್ಲ, 4 ಜನ ಉಪಯೋಗ ಆಗಬೇಕು ಅಂಥ ಕೆಲಸ ಮಾಡಬೇಕು, ಒಳ್ಳೇದು ಮಾಡಬೇಕು, ಚಲೋ ಮಾಡಬೇಕು. ಸೊ ಬರೀ ಇವ್ರು ಏನಂತಾರೆ ಅಂತ ಹೇಳಿ ಮನೆ ಕಟ್ಟಿಸಿ ಮಂದಿ ತೋರ್ಸೋಕೆ, ಮಂದಿ ಇಂಪ್ರೆಸ್ ಮಾಡೋಕೆ ಹೋಗಿ ಅವ್ರು ಮೆಚ್ಚುಗೆ ಪಡಲಿ, ನನಗೆ ಪ್ರಶಾಂತ್ ಮನೆ ಕಟ್ಸೋಣ, ಭಾರಿ ದೊಡ್ಡ ಮನೆ ಕಟ್ಸೋಣ್ರಿ, ಏನು ರೀ 100 ಕೋಟಿ ಮನೆ ಕಟ್ಸೋಣಂತ್ರಿ, ಏನು ಮಾಡ್ತೀರಿ ಅಂತ ತೊಗೊಂಡು? ಪ್ರಶಾಂತನ ಬದುಕ್ಸೋಕ್ಕಾಗುತ್ತಾ? ನನ್ನ 200-300 ವರ್ಷ ಬದುಕ್ಸೋಕ್ಕಾಗುತ್ತಾ ನನಗೆ? ಯಾರು ಬಂದವ್ರು ಏನಾರು ಭಾಳ ಅಂದ್ರೆ ಒಂದು ಗಿಫ್ಟ್ ಕೊಡ್ತೀರಿ, ಹೋಗ್ಬಿಡ್ತೀರಿ. ಇಲ್ಲಂದಿಲ್ಲ. ನಿಮ್ಮ ಸಲುವಾಗಿ ನಾನು ಮಾಡಬಾರ್ದು, ನಮ್ಮ ಸಲುವಾಗಿ ನಾವು ಮಾಡ್ಕೋಬೇಕು. ಓಕೆ, ಒಮ್ಮೆ ಯಾಕೆ ಕಟ್ಟೋಣಂತೆ ಒಂದು ಕಾರ್, ಓಕೆ 4 ಕಾರ್ ತೊಗೊರಿ. ಏನು ಮಾಡ್ತೀರಿ? ಶಾಶ್ವತವಾಗಂತೂ ಇರೋಕ್ಕಾಗಿಲ್ಲ. ಯಾವ ಆಸ್ತಿನೂ ನಮ್ಮನ್ನು ಶಾಶ್ವತವಾಗಿ ಅಮರವಾಗಿ ಇಡೋಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ತಿಳ್ಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಮಾಡ್ಬೇಕು. ಈಗ ನಾನು ಎಷ್ಟೆಲ್ಲ ಎಲ್ಲರೂ ಆಸ್ತಿ ಮಾಡಿದ್ದು ನಮ್ಮ ಮಕ್ಕಳು ಅದನ್ನು ಡಬಲ್ ಮಾಡ್ತಾರೆ, ಅದನ್ನು ತಿನ್ಕೊಂತ ಹೋಗಿ ಹಾಳು ಮಾಡ್ತಾರೆ. ಡಬಲ್ ಮಾಡೋರು ಎಲ್ಲೋ 1 ಕೋಟಿ ಒಬ್ರು ಇರ್ಬೋದು. ಈಗ 100 ರೂಪಾಯಿ ಮಾಡಿರ್ತಾನಪ್ಪ, ಅದನ್ನು 1000 ರೂಪಾಯಿ ಮಾಡೋ ಒಬ್ಬ ಮಗ ಇರ್ತಾನೆ ಅಥವಾ ಒಬ್ಬ ಮಗಳು ಇರ್ತಾಳೆ. ಆ 1000 ಇದ್ದದ್ದು 10,000 ಮಾಡೋರು ಒಬ್ರು ಇರ್ತಾರೆ. ಹಿಂಗೆ ಇರ್ತೈತಿ. ನಾವು ಮಾಡಿದ್ಮೇಲೆ ನಮ್ಮಪ್ಪನ ಕಡೆ ಐತಿ ಬಿಡು ಅಂತ ಖರ್ಚು ಮಾಡ್ತಾರೆ ಹೊರತು ಅದನ್ನು ಜಾಸ್ತಿ ಇದು ಮಾಡೋಂಗಿಲ್ಲ, ಬೆಳೆಸೋಂಗಿಲ್ಲ. ಅದ್ರ ಸಲುವಾಗಿ ಎಷ್ಟು ಬೇಕು ಅಷ್ಟು ಮಾಡೋಣ. ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಸೋನು, ಚಲೋ ಓದ್ಸೋನು, ಬರ್ಸೋನು, ಅವ್ರ ಕಾಲ ಮೇಲೆ ನಿಂದ್ರು ಹಂಗೆ ಮಾಡಬೇಕು. ಧೈರ್ಯ ಕೊಟ್ಟು ಬೆಳೆಸೋನು, ಧೈರ್ಯದಿಂದ ಬೆಳೆಸ್ಬೇಕು. ಚಾಲೆಂಜಸ್ ಹೆಂಗೆ ಬರ್ತಾವಂತ ದೇವರಾಣಿ ಯಾರಿಗೂ ಗೊತ್ತಿಲ್ಲ. ಬರ್ತಾವೆ ಚಾಲೆಂಜಸ್. ಅದು ಬಿಟ್ಟೆ ನಮ್ಮ ಕಡೆ ಹಚ್ಚಿ ಐತ್ರಿ ಚಾಲೆಂಜ್ ಬರಬೇಡ, ನಮಗೆ ಈಗ ಓಕೆ ಈಗ ಕರೆಂಟ್ಲಿ ಏನೋ ಒಂದು ಪ್ರಾಬ್ಲಮ್ ಇರ್ತೈತಲ್ಲ, ಅದು ನಮ್ಮ ಕಡೆ ಬರಬೇಡ ಅಂತಂದಾಗ ಬರೋಂಗಿಲ್ಲ. ಈಗ ಮಳೆ ಬರ್ತೈತೆ, ಮಳೆ ಬರಬೇಡ, ನಾವು ಹೊರಗೆ ಹೊಂಟೀನಿ, ಇವತ್ತು ಮಳೆ ಸ್ಟಾಪ್. ನಾವು ದೇವರಲ್ಲ, ದೇವರೇ ಮಳೆ ಬರ್ಸೋದು, ದೇವರೇ ಎಲ್ಲ ಮಾಡಿಸೋದು. ಅದ್ರ ಸಲುವಾಗಿ ಪ್ರಕೃತಿ ವಿರುದ್ಧವಾಗಿ ನಾವು ಹೋಗಬಾರ್ದು. ಏನಿದ್ರು ಒಳ್ಳೇದು ಮಾಡಲಿ, ಶುಭ ಆಗಲಿ, ಎಲ್ಲರಿಗೂ ಒಳ್ಳೇದನ್ನು ಮಾಡ್ಕೊತಾನೆ ಇರೋನು. ಎಲ್ಲರಿಗೂ ಒಳ್ಳೇದಾಗಲಿ. ನಕ್ಕೊಂತಿರ್ರಿ, ಖುಷಿಯಾಗಿರ್ರಿ. ಬಾಯ್.